ನಾವು ಹೋರಾಟ ಮಾಡ್ತಾ ಇರುವಂತ ರೈತರಿಗೆ ನಾವು ಮೊದಲು ನಮನಗಳನ್ನು ಸಲ್ಲಿಸಬೇಕು. ಈ ಹೋರಾಟ ಯಾಕೆ? ಈ ಹೋರಾಟ ಯಾರ ವಿರುದ್ಧ? ಕಳೆದ 3 ವರ್ಷಗಳಿಂದ ಇರುವಂತ ಸರ್ಕಾರ 438 ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತ ರೈತರನ್ನ ಒಂದು ಬಾರಿನೂ ಮಾತಾಡಕ್ ಹೋಗಿಲ್ಲ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ಬೆಂಗಳೂರಿನ ಪಕ್ಕದಲ್ಲೇ ಬಿಡದಿಯಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ನೋವೇನು, ಅವರ ಸಂಕಷ್ಟ ಏನು, ಅವರ ಅಭಿಪ್ರಾಯ ಏನು, ಅವರ ಭಾವನೆ ಏನು, ಇದನ್ನು ತಿಳ್ಕೊಳ್ಳುವಂತ ಗೋಜಿಗೂ ಕೂಡ ಸರ್ಕಾರ ಹೋಗಿಲ್ಲ. ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾಕೆ ಬೇಕು? ಇವತ್ತು ನಮ್ಮದೇ ಕ್ಷೇತ್ರದಲ್ಲಿ ಬನಶಂಕರಿ 6ನೇ ಸ್ಟೇಜ್ ಇದೆ, ಕೆಂಪೇಗೌಡ ಲೇಔಟ್ ಇದೆ, ವಿಶ್ವೇಶ್ವರಯ್ಯ ಲೇಔಟ್ ಇದೆ ಮತ್ತು ಶಿವರಾಮ್ ಕಾರಂತ್ ಬಡಾವಣೆ ಇದೆ. ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಲೇಔಟ್ಗಳಲ್ಲಿ ಜನ ಬಂದಿದ್ದಾರಾ? ಈ ಲೇಔಟ್ಗಳಲ್ಲಿ ಮೂಲಭೂತ ಸೌಕರ್ಯವನ್ನ ನೀವು ಕೊಡುವಂತ ವ್ಯವಸ್ಥೆ ಮಾಡಿದೀರಾ? ಕೆಂಪೇಗೌಡ ಲೇಔಟ್ ಇನ್ನೂ ಅರ್ಧ ಬಾಕಿ ಇದೆ. ಬನಶಂಕರಿ 6th ಸ್ಟೇಜ್ ಅಲ್ಲಿ ಇನ್ನೂ ಅರ್ಧ ಬಾಕಿ ಇದೆ. ಜನ ಯಾಕೆ ಬರ್ತಿಲ್ಲ? ನೀವು ಸೈಟ್ ಅಲೋಕೇಶನ್ ಮಾಡಿದೀರಿ, ಆ ಜನ ಸೈಟ್ ತಗೊಂಡವರಿಗೆ ಇನ್ನೊಂದು ಮನೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಮನೆ ಇಲ್ಲದೆ ಹೋದ್ರೆ ಅಲ್ಲಿ ಬರ್ತಾ ಇದ್ರು ಅವರು. ನೀವಲ್ಲಿ ಸರಿಯಾದ ರಸ್ತೆ ಮಾಡಿದ್ರೆ, ನೀವಲ್ಲಿ ನೀರು ಕೊಟ್ಟಿದ್ರೆ, ನೀವಲ್ಲಿ ವಿದ್ಯುತ್ ಲೈನ್ ಅನ್ನು ಹಾಕಿದ್ರೆ, ಅಲ್ಲಿ ಮೂಲಭೂತ ಸೌಕರ್ಯವನ್ನ ಕೊಟ್ಟಿದ್ರೆ ಜನ ಅಲ್ಲಿ ಬರ್ತಾ ಇದ್ರು. ಯಾವ ರೈತರು ಭೂಮಿಯನ್ನ ಕಳ್ಕೊಂಡಿದ್ದಾರೆ ಆ ರೈತರು ಇನ್ನೂ ಪರಿತಪಿಸ್ತಾ ಇದ್ದಾರೆ, ಇನ್ನೂ ಕೇಸನ್ನ ಫೈಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಭೂಮಿ ಅತ್ಯಂತ ಫಲವತ್ತಾದಂತ ಭೂಮಿಯನ್ನ, ಅತ್ಯಂತ ವ್ಯಾಲ್ಯೂಯಬಲ್ ಭೂಮಿಯನ್ನ ನೀವು ಕೆಂಪೇಗೌಡ ಲೇಔಟ್ ಮತ್ತು ಇತರ ಲೇಔಟ್ಗೆ ಎಕ್ವಿಷನ್ ಮಾಡ್ಕೊಂಡ್ರಿ, ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಕ್ಕಾಗಿಲ್ಲ ಅಂತಂದ್ರೆ ಹೊಸದಾಗಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾಕೆ ಮುಖ್ಯಮಂತ್ರಿಗಳೇ ಯಾಕೆ ಬೇಕು? ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗಾಗಿ? ನಾವು ಹಿಂದೆ ಸರ್ಕಾರದ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ, ಭೂ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ, ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸೋರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿಗಳಿಗೆ ಈ ಟೌನ್ಶಿಪ್ ಬೇಕು, ಅಲ್ಲಿಯ ರೈತರಿಗೆ ಬೇಡ. ರೈತರು 438 ದಿನ ಹೋರಾಟ ಮಾಡಿದ್ರು ಕೂಡ ಅದಕ್ಕಾಗಿ ನೀವು ಕೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯ
ರಾಜ್ಯದಲ್ಲಿ ಎಲ್ಲೆಲ್ಲಿ ಭೂ ಅಕ್ವಿಸಿಷನ್ ಆಗಿದೆ ಏನಾಗಿದೆ? ಇಲ್ಲಿ ಸಿದ್ದು ಸೌದಿ ಅವರು ಭಾಷಣ ಮಾಡಿದ್ರು, ಕೂತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದ ಬಂದಂತವರು. ಯಾವ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಲ್ಯಾಂಡ್ ಅಕ್ವಿಸಿಷನ್ ಆಯಿತು, ಯಾವ ಕಬಿನಿಗೆ ಲ್ಯಾಂಡ್ ಅಕ್ವಿಸಿಷನ್ ಆಯಿತು, ಇವತ್ತಿಗೆ ಕೂಡ ಎಲ್ಲರಿಗೆ ಪರಿಹಾರ ನ್ಯಾಯಯುತವಾಗಿ ಸಿಕ್ಕಿಲ್ಲ. ಇವತ್ತು ಹೋರಾಟ ನಡೀತಿದೆ. ಎಷ್ಟು ವರ್ಷಗಳ ಯೋಜನೆ? ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ನ್ಯಾಯಯುತವಾಗಿ ಪರಿಹಾರ ಕೊಡಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೊಸದಾಗಿ ಲ್ಯಾಂಡ್ ಅಕ್ವಿಸಿಷನ್ ಮಾಡು. ನೀವೇ ಹೊಸದಾಗಿ ಲ್ಯಾಂಡ್ ಅಕ್ವಿಸಿಷನ್ ಮಾಡು. ನೀವೇನ್ ಮಾಡ್ತಾ ಇದ್ದೀರಿ? ಈಗಾಗಲೇ 3 ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದೀರಿ. ಬೈರಮಂಗಲ ಮತ್ತು ಸುತ್ತಮುತ್ತದ ಎಲ್ಲ ಹಳ್ಳಿಗಳಿಗೆ ನೀವು 25 ಹಳ್ಳಿಗಳಲ್ಲಿ ಸುಮಾರು 8,000 ಎಕರೆ ಜಮೀನನ್ನು ನೀವು ವಶಪಡಿಸಿಕೊಂತಾ ಇದ್ದೀರಿ. ಈ 8,000 ಹಳ್ಳಿಗಳಲ್ಲಿ ಜನ ರಾಗಿ ಬೆಳೀತಿದ್ದಾರೆ, ಹೊಟ್ಟೆಯ ಹಿಟ್ಟಿಗಾಗಿ. ಕಮರ್ಷಿಯಲ್ ಕ್ರಾಪ್ ಬೆಳೀತಾ ಇದ್ದಾರೆ, ಮಲ್ಟಿ ಕ್ರಾಪ್ ಬೆಳೀತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ಮಾವು ಬೆಳೀತಾ ಇದ್ದಾರೆ, ಕೆರೆಕಟ್ಟೆಗಳಿದಾವೆ, ನೀರಿನ ಸೋರ್ಸ್ ಇದೆ. ಇದೆಲ್ಲವನ್ನ ನೀವು ನಾಶ ಮಾಡಕ್ ಹೊರಟಿದ್ದೀರಿ. ಮತ್ತು ಈ 2 ಗ್ರಾಮ ಪಂಚಾಯಿತಿಗಳ ಕೆಲವು ಭಾಗ ಟೆರೈನ್ ಪ್ರದೇಶ ಇದೆ. ವಿಜ್ಞಾನಿಗಳು ಹೇಳ್ತಾರೆ, ಈ ಟೆರೈನ್ ಪ್ರದೇಶದ ಕಾರಣಕ್ಕಾಗಿ ಬೆಂಗಳೂರಿನ ಸುತ್ತಮುತ್ತ ಮಳೆ ಬರುತ್ತೆ, ನೀರು ಶೇಖರಣೆ ಆಗುತ್ತೆ. ಈ ಭೂಮಿ ಫಲವತ್ತಾಗಿ ಇರೋದಕ್ಕೆ ಕಾರಣೀಕರ್ತ ಆಗಿದೆ ಅಂದ್ರೆ ಈ ಎಲ್ಲ ಭೂಮಿಯನ್ನ ನೀವು ನಾಶ ಮಾಡುವವರಿದ್ದೀರಿ, ಕಾಂಕ್ರೀಟ್ ಕಟ್ಟಡ ಮಾಡುವವರಿದ್ದೀರಿ. ಈಗಲೇ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಕಾಡ್ತಾ ಇದೆ. ನಾವು ಮಾಡಿರುವಂತ ತಪ್ಪಿನ ಕಾರಣಕ್ಕಾಗಿ, ಕಾಂಕ್ರೀಟ್ ಕಟ್ಟಡದ ಕಾರಣಕ್ಕಾಗಿ, ಭೂಮಿಯ ತಾಪಮಾನ ಹೆಚ್ಚಾಗಿರುವ ಕಾರಣಕ್ಕಾಗಿ ಇವತ್ತು ಪರಿಸರದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಮಳೆ ಬಂದ್ರೆ ಮಳೆನೇ ಬರುತ್ತೆ, ಮಳೆ ಬಂದಿಲ್ಲ ಅಂದ್ರೆ ಬರೋದೇ ಇಲ್ಲ. ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗೆ? ಮೂಲ ನಿವಾಸಿಗಳು ಯಾರು? ಮೂಲ ನಿವಾಸಿಗಳನ್ನ ಒಕ್ಕಲೆಬ್ಬಿಸಿ ಎಲ್ಲಿಂದ ಕರ್ಕೊಂಡು ಬಂದು ಅಲ್ಲಿ ನೀವು ಜಮೀನು ಕೊಟ್ಟು ಯಾರನ್ನು ಉದ್ಧಾರ ಮಾಡಕ್ ಹೊರಟಿದ್ದೀರಿ? ಬೆಂಗಳೂರಲ್ಲಿ ಜಮೀನು ಪಡ್ಕೊಂಡಂತವ್ರು ಯಾರು? ನೀವು ಸರ್ವೆ ಮಾಡಿದೀರಾ? ಮನೆ ಕೊಟ್ಟರೆ ಯಾರಿಗೆ ಕೊಡ್ತಾ ಇದ್ದೀರಿ? ನಾವು ಕೆಲವರನ್ನು ಒಕ್ಕಲೆಬ್ಸಿದ್ವಿ. ಮೊನ್ನೆ ಹೆಬ್ಬಾಳದಲ್ಲಿ ನಾವು ಹೋಗಿದ್ವಿ, ನಮ್ದೇ ಕ್ಷೇತ್ರದ ಹಲವಾರು ಭಾಗಕ್ಕೆ ಹೋದ್ವಿ. ಅಲ್ಲಿ ರೋಹಿಂಗ್ಯಾಗಳಿದ್ರು, ಬಾಂಗ್ಲಾದೇಶಿಗಳಿದ್ರು, ಇವರು ಬೇರೆ ದೇಶದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಅಧಿಕೃತ ಮಾಡಿ ಅವರಿಗೂ ಮನೆ ಕೊಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತು. ಇವತ್ತು ಕರ್ನಾಟಕ ರಾಜ್ಯದ ಲ್ಯಾಂಡ್ ಅಕ್ವಿಸಿಷನ್, ರಿಹ್ಯಾಬಿಲಿಟೇಷನ್, LARR ಕಾನೂನು 2013ರಲ್ಲಿ ಏನು ಆಗಿದೆ, ನೀವು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ ಮೇಲೆ ಜಮೀನು ಬಿಟ್ಟಿಲ್ಲ ಅಂದ್ರೆ ಅವನು ಜಮೀನನ್ನ ಅಕ್ರಮವಾಗಿ ಪಡೆದವನಾಗ್ತಾನೆ. ಎಂತ ದುರಂತ ನಮ್ದು ಕಾನೂನು. ಯಾರಾದ್ರೂ ರೈತ ಜಮೀನು ಕೊಡಲ್ಲ, ಕೊಟ್ಟಿಲ್ಲ ಅಂದ್ರೆ ಈ ಕಾನೂನು ಲಾಗು ಮಾಡ್ತಾರೆ. ಈ ಕಾನೂನು ಲಾಗು ಆದ್ಮೇಲೆ ಆ ಜಮೀನು ಅನಧಿಕೃತವಾಗಿ ರೈತನ ಹತ್ರ ಇದ್ದಂಗಾಗುತ್ತೆ. ಅಂದ್ರೆ ತನ್ನ ಜಮೀನು, ತನ್ನ ಹಿರಿಯರಿಂದ ಬಂದಂತ ಜನರು, ಶತಮಾನಗಳಿಂದ ತಾವು ಹುತ್ತಂತ ಜಮೀನು, ಪೂರ್ವಜರಿಂದ ಬಂದಂತ ಜಮೀನಲ್ಲಿ ನಾವೇ ಅಪರಾಧಿಗಳು, ನಾವೇ ಕಾನೂನು ಬಾಹಿರವಾಗಿ ಇರುವಂತವರು. ಇದನ್ನು ನೀವು ಮಾಡಕ್ ಹೊರಟಿದ್ದೀರಿ. ಅದಕ್ಕಾಗಿ ನಮ್ಮ ವಿರೋಧ. ಟೌನ್ಶಿಪ್ ನಮ್ಗೆ ಬೇಡ, ಈ ಭೂಮಾಫಿಯಾ ಸರ್ಕಾರ ನಮ್ಗೆ ಬೇಡ. ನಿಮ್ಮ ಭೂಮಿಯ ಆಸೆ, ನಿಮ್ಮ ದುರಾಸೆ ಯಾವಾಗ ನಿಲ್ಲುತ್ತೆ? ಎಷ್ಟು ತಲೆಮಾರಿಗೆ ಮಾಡ್ತಾ ಇದ್ದೀರಾ? ಯಾರಿಗಾಗಿ ಮಾಡ್ತಾ ಇದ್ದೀರಿ? ಎಷ್ಟು ತಲೆಮಾರಿಗೆ ನಿಮ್ಗೆ ಹಣ ಬೇಕು?
ಎಷ್ಟು ತಲೆಮಾರಿಗೆ ನಮಗೆ ಭೂಮಿ ಬೇಕು? ಹಣದ ಹಪಹಪಿಗಾಗಿ ಮಾಡ್ತಾ ಇದ್ದೀರಿ. ಯಾರು ಮಾಡ್ತಾ ಇರೋದು? ಯಾರು ನಾವು ರೈತಾಪಿ ಕುಟುಂಬದಿಂದ ಬಂದವರು ಒಕ್ಕಲತನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು, ಅದರ ಆಧಾರದಲ್ಲಿ ನಾವು ಸರ್ಕಾರ ಮಾಡಿದೀವಿ ಅಂತ ಹೇಳ್ತಿದ್ರಿ. ನೀವೇ ಒಕ್ಕಲಿಗರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಾ ಇದ್ರಿ. ಒಕ್ಕಲಿಗರು ಅಂದ್ರೆ ಜಾತಿ ಅಲ್ಲ, ಯಾರು ಒಕ್ಕಲತನ ಮಾಡ್ತಾರೆ ಅವರೆಲ್ಲರೂ ಅವರನ್ನ ಒಕ್ಕಲೆಬ್ಬಿಸಕ್ಕೆ ಹೊರಟಿದ್ದೀರಿ. ಇಂಥ ಸರ್ಕಾರದ ವಿರುದ್ಧ ನಾವಿದ್ದೀವಿ. ಎಲ್ಲಿಯೇ RR ಕಾನೂನು ಏನಾದ್ರೂ ಲಾಗು ಆದ್ರೆ ಆ ರೈತರು ಅಪರಾಧಿಗಳ ಸ್ಥಾನದಲ್ಲಿ ನೀವು ನಿಲ್ಲಿಸೋರಿದ್ದೀರಿ ಅವರನ್ನ. ಅದಕ್ಕಾಗಿ ನಮ್ಮ ವಿರೋಧ ಇದೆ. ಭೂಮಾಫಿಯಾ ಸರ್ಕಾರ ನಡೆಯಕ್ಕೆ ನಾವು ಬಿಡಲ್ಲ. ಇಬ್ರು ಗೂಂಡಾಗಿರಿ ಮೊನ್ನೆ 30ನೇ ತಾರೀಕು ಏಪ್ರಿಲ್ ಅಲ್ಲಿ ಮೀಟಿಂಗ್ ಮಾಡಿದ್ರಿ. ಮೀಟಿಂಗ್ ಅಲ್ಲಿ ಏನು, ಒಂದು ಕಡೆ ಚರ್ಚೆ, ರೈತರ ಅಪೇಕ್ಷೆಯಂತೆ ರೈತರು ಪರ್ಮಿಷನ್ ಕೊಟ್ರೆ, ಅವರು ಭೂಮಿ ಕೊಟ್ರೆ, ಅವರು ಸ್ವಾಮತದಿಂದ ಒಪ್ಕೊಂಡ್ರೆ ನಾವು ಜಮೀನೇ ಅಕ್ವಿಷನ್ ಮಾಡ್ತೀವಿ, ಇಲ್ಲಾಂದ್ರೆ ಮುಟ್ಟಕ್ ಹೋಗಲ್ಲ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಕಾನೂನು ಮಾಡ್ತೀರಿ, ಫೈನಲ್ ನೋಟಿಫಿಕೇಶನ್ ಹೊರಡಿಸಿ. ಅಂದ್ರೆ ಇಬ್ಬಗೆಯ ನೀತಿ ಸರ್ಕಾರದ್ದು. ಒಂದ್ ಕಡೆ ಕಣ್ಣು ಒರೆಸಿದಂಗಾಗ್ಬೇಕು, ಇನ್ನೊಂದು ಕಡೆ ಜಮೀನು ಕಿತ್ಕೊಂಡಂಗಾಗ್ಬೇಕು. ಕಿತ್ಕೊಳ್ಳೋದೇ ಆಗ್ಬೇಕಲ್ಲ. ಆ ರೀತಿಯ ಸರ್ಕಾರ ಇಲ್ಲಿ ನಡೀತಾ ಇದೆ. ಇಲ್ಲಿ ಭೂ ಮಾಫಿಯಾ ಸರ್ಕಾರ ಕೂತಿದೆ. ಈ ವಿಧಾನಸೌಧದಲ್ಲಿ ನ್ಯಾಯಯುತವಂತ ಸರ್ಕಾರ ಕೂತಿಲ್ಲ ಬಂಧುಗಳೇ. ರೈತರಿಗೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ, ಜನಕ್ಕೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ಈ ಸರ್ಕಾರ ಭೂ ಮಾಫಿಯಾದ ಪರವಾಗಿದೆ. ತಾನೇ ಭೂ ಮಾಫಿಯಾ ನಡೆಸುವಂತ ಸರ್ಕಾರ ಇಲ್ಲಿ ಕೂತಿದೆ. ಮಹಿಳಾ ವಿರೋಧಿ ಸರ್ಕಾರ. ಕೇಸ್ ಹಾಕಿದ್ರಿ ನೀವು. ಯಾರ ವಿರುದ್ಧ ಕೇಸು? ಯಾರು ಹೋರಾಟ ಮಾಡ್ತಾರೆ ಅವರ ವಿರುದ್ಧ ಕೇಸು. ಯಾರ ಅಧಿಕಾರಿಗಳಿಗೆ ಹೆದರಿಸಿ ಓಡಿಸಿದ್ರೆ ಅವರ ವಿರುದ್ಧ ಕೇಸು. ಆದ್ರೆ ಯಾವ ಆಳಂದದಲ್ಲಿ ಕೇಸ್ ಆಯ್ತು? ನಮ್ಮ ಶಿವನಿಗೆ ಅಪಮಾನಕ್ಕೆ ಮಾಡಕ್ಕೆ ಹೊರಟಿದ್ರು, ಅವರ ಕೇಸ್ ವಾಪಸ್ ತಗೊಂಡ್ರಿ. ಯಾವ DJ ಅಲ್ಲಿ KJ ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ರು, ಆ ಕೇಸ್ ವಾಪಸ್ ತಗೊಂಡ್ರಿ. ಇಲ್ಲಿ ಹುಬ್ಬಳ್ಳಿಯ ಶಾಸಕರು ಕೂತಿದ್ದಾರೆ, ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಅನ್ನ ಸುಡಕ್ಕೆ ಹೊರಟ್ರು, ಆ ಕೇಸನ್ನು ವಾಪಸ್ ತಗೊಂಡ್ರಿ. ಒಂದು ಕಡೆ ದೇಶ ವಿರೋಧಿಗಳ, ದೇಶಕ್ಕೆ ವಿರೋಧ ಮಾಡುವವರ, ಕಾನೂನು ವಿರೋಧಿಗಳ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರ ಕೇಸ್ಗಳನ್ನ ವಾಪಸ್ ತಗೊಂತೀರಿ. ಇನ್ನೊಂದು ಕಡೆ ರೈತರ ಮೇಲೆ ಯಾರು ನಮ್ಗೆ ಅನ್ನ ಕೊಡ್ತಾರೆ, ಯಾರು ನಮ್ಗೆ ಹಾಲು ಕೊಡ್ತಾರೆ, ಯಾರು ನಮ್ಗೆ ತರಕಾರಿ ಕೊಡ್ತಾರೆ, ಯಾರು ನಮ್ಗೆ ಹಣ್ಣು ಕೊಡ್ತಾರೆ, ಅವರ ಮೇಲೆ ಕೇಸ್ ಹಾಕಕ್ಕೆ ಹೊರಟಿದ್ದೀರಿ. ಯಾವ ಸರ್ಕಾರ ಇದು? ಯಾವ ರೀತಿಯ ಸರ್ಕಾರ ಇದು? ಅದಕ್ಕಾಗಿ ರೈತ ವಿರೋಧಿ ಸರ್ಕಾರ. ಈ ಕೂಗು ಇವತ್ತು ಕೇವಲ ಇಲ್ಲಲ್ಲ, ಇಡೀ ರಾಜ್ಯದಲ್ಲಿ ಮೊಳಗಬೇಕು. ಬರ ಬಂದ್ರೆ ನೀವು ಹೋಗಲ್ಲ, ನೆರೆ ಬಂದ್ರೆ ನೀವು ಹೋಗಲ್ಲ, ಬರಕ್ಕೆ ಪರಿಹಾರ ಕೊಡಲ್ಲ, ನೆರೆಗೆ ಪರಿಹಾರ ಕೊಡಲ್ಲ. ಇಲ್ಲಿ ಸರ್ಕಾರ ಇಲ್ಲ. ಕಳೆದ 3 ವರ್ಷದಿಂದ ಏನ್ ನೋಡಿದೀವಿ ನಾವು? ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸಿಕೊಳ್ಳುವವರು, ಮುಖ್ಯಮಂತ್ರಿ ಹೊಸದಾಗಿ ಕುರ್ಚಿ ಆಗುವವರು. ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೋಬೇಕಿತ್ತು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಿತ್ತು. ಅದು ಹೋರಾಟ ನಡೆಯಿತು 2.5-3 ವರ್ಷಗಳ ಕಾಲ. ಕಳೆದ 1 ತಿಂಗಳಿಂದ ಅಹಂಕಾರದ ಸರ್ಕಾರ, ದರ್ಪದ ಸರ್ಕಾರ, ಬಾಡಿ ಲ್ಯಾಂಗ್ವೇಜ್, ಮಾತಾಡುವ ಶೈಲಿ, ನಾನು ಕಿತ್ಕೊಂತೀನಿ, ನಾನು ಮಾಡಿದ್ದೇ ಕಾನೂನು. ಅಣ್ಣ, ನೀವು ಮಾಡಿದ್ದು ಕಾನೂನು ಅಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಧಾರದಲ್ಲಿ ಕಾನೂನು ನಡೆಯುತ್ತೆ. ನೀವು ಮಾಡಿದ್ದು ಕಾನೂನು ಆಗಲ್ಲ. ಮುಖ್ಯಮಂತ್ರಿಗಳೇ, ನೀವು ಮಾಡಿದ್ದು ಕಾನೂನು ಆಗಲ್ಲ. ಕಾನೂನಿಗೆ ಆಕ್ಟ್ ಇದೆ. ಆಕ್ಟಿನ ಆಧಾರದಲ್ಲಿ ಕಾನೂನು ನಡಿಬೇಕು, ಸರ್ಕಾರ ನಡಿಬೇಕು, ಅಧಿಕಾರಿಗಳು ನಡಿಬೇಕು. ಆದ್ರೆ ಇವತ್ತು ಈ ಸರ್ಕಾರ ದರ್ಪದಿಂದ ನಡೆಸಕ್ ಹೊರಟಿದ್ದೀರಿ, ನೀವು ಅಹಂಕಾರದಿಂದ ನಡೆಸಕ್ ಹೊರಟಿದ್ದೀರಿ. ಕಿತ್ಕೊಂಡೇನೆ ಏನ್ ಮಾಡ್ತೀರಿ ಅಂತ ದುರಾಂಕಾರದಲ್ಲಿ ನೀವು ಮೆರೀತಾ ಇದ್ದೀರಿ. ಇದನ್ನು ಈ ರಾಜ್ಯದ ಜನ ಒಪ್ಪಲ್ಲ. ಯಾರು ಈ ದುರಾಂಕಾರದಿಂದ ನಡ್ಕೊಂಡಿದ್ದಾರೆ ಅವರನ್ನ ಮಣ್ಣು ಪಾಲು ಮಾಡಿದಂತ ರಾಜ್ಯದ ಜನತೆ ಈ ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಹೋರಾಟ ಕೇವಲ ಬಿಡದಿಗೆ ಸೀಮಿತ ಅಲ್ಲ. ಇವತ್ತು ನಮ್ಮದು ಬಿಡದಿದ್ದು ಬೆಂಗಳೂರಿದ್ದು, ನಾಳೆ ಇನ್ನೊಂದು ಕಡೆ ಹೋಗ್ತಾರೆ. ಎಲ್ಲೆಲ್ಲಿ ಕಿಮ್ಮತ್ತಾದ, ಎಲ್ಲೆಲ್ಲಿ ಚೆನ್ನಾಗಿರುವ ವ್ಯಾಲ್ಯೂಯಬಲ್ ಜಮೀನಿದೆ ಅದನ್ನು ಕಿತ್ಕೊಂಡು
ಸ್ವಂತಕ್ಕೆ ಉಪಯೋಗ ಮಾಡುವಂತ ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಯಾರು ಎಷ್ಟು ನಮ್ಗೆ ಕೊಡ್ತಾರೆ, ಎಷ್ಟು ನಮ್ಮ ಮನೆಗೆ ಬ್ಯಾಗ್ ಬರುತ್ತೆ, ರಾತ್ರಿ ಎಷ್ಟು ವ್ಯವಹಾರ ಆದ ಮೇಲೆ ನಾವು ಮನೆಗೆ ಹೋಗಿ ಮಲಗ್ತೀವಿ. ಇಂಥ ಲೆಕ್ಕಾಚಾರ ಮಾಡುವಂತ ಸರ್ಕಾರ ಇಲ್ಲಿದೆ. ಅದಕ್ಕಾಗಿ ನಮ್ಮ ವಿರೋಧ ಇದೆ ಬಂಧುಗಳೇ. ಈ ಹೋರಾಟ ಆರಂಭ ಮಾತ್ರ, ಇದರ ಅಂತ್ಯ ಈ ಸರ್ಕಾರವನ್ನ ವಿಧಾನಸೌಧದಿಂದ ಕಿತ್ತಾಗುವ ತನಕ ನಾವು ಹೋರಾಟವನ್ನ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಹೋರಾಟವನ್ನ ನಿರಂತರವಾಗಿ ಮಾಡ್ತೀವಿ. ಬಿಡದಿ ರೈತರ ಜೊತೆ ನಾವಿದ್ದೀವಿ. ಬಿಡದಿ ರೈತರಿಗಾಗಿ ನಾವು ಹೋರಾಟ ಇವತ್ತೇನು ಮಾಡಿದೀವಿ ಅದು ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನ ಸಲ್ಲಿಸಿ ನನ್ನ ಮಾತು ಮುಗಿಸಿನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಬಿಡದಿಯ ರೈತರ ಹೋರಾಟಕ್ಕೆ, ಬಿಡದಿಯ ರೈತರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯದ ರೈತರ ಹೋರಾಟಕ್ಕೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.